ಮತ್ತೆ ಇಷ್ಟೆಲ್ಲ ವಾಸ್ತುವಿನ ಪರಿಕಲ್ಪನೆ ಮನುಷ್ಯನಿಗೆ ಬಂದಿದ್ದಾದ್ರೂ ಎಲ್ಲಿಂದ ಹಾಗಿದ್ರೆ ಅನ್ನುವಂಥದ್ದು ಇರೋದೇ ಸುಳ್ಳು ಅನ್ನುವಂಥದ್ದಾದ್ರೆ ವಾಸ್ತುವಿನ ಪರಿಕಲ್ಪನೆ ಮನುಷ್ಯನಿಗೆ ತಂದವರು ಯಾರು, ಅದು ಹೇಗೆ ರೂಢಿ ಆಯಿತು ಈ ಸಮಾಜದಲ್ಲಿ? ಯಾರೋ ಒಬ್ಬ ರೂಢಿ ಮಾಡ್ದ ಅಂದರೆ ನೋಡಿ, ಇದ್ರ ಒಂದು ಹಿಂದೆ ಒಂದು ವಿಜ್ಞಾನ ಇರ್ಬೋದು. ಹೌದು, ನಾನು ಹೇಳಿದ್ನಲ್ಲ, ಮನೆ ಪೂರ್ತಿ ಕತ್ತಲಾಗೋ ಥರ ಮನೆ ಕಟ್ಟಿಸ್ಕೊಂಡ್ಬಿಟ್ರೆ ಹೆಂಗೆ ಸಾಧ್ಯ? ಉಸಿರಾಡಕ್ಕೆ ಜಾಗ ಬೇಕು, ಅದು ಸ್ವಲ್ಪ ಜಾಗ ಬಿಟ್ಕೊಳ್ರಪ್ಪ. ಸೂರ್ಯ ಕಿರಣಗಳು ಪ್ರತಿನಿತ್ಯ ಮನೆ ಒಳಗಡೆ ಬರಬೇಕು ಅಂತ ಇದೆ. ಅಂದ್ರೆ ಸೂರ್ಯನ ಕಿರಣಗಳು ಮನೆ ಒಳಗಡೆ ಪ್ರವೇಶ ಮಾಡಿ ಎಷ್ಟು ಕ್ರಿಮಿಕೀಟಗಳು ಆಚೆ ಹೋಗುತ್ತೆ ಅಂತ ಇದನ್ನೆಲ್ಲ ಮಾಡಿದ್ದಾರೆ. ಮನುಷ್ಯನಿಗೂ ಸಹ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯಕಿರಣ ಕಿಟಕಿಗಳಿಂದ ಆಗಿರ್ಬೋದು, ಅಡುಗೆ ಮನೆ ಒಂದು ಇದರಿಂದ ಈ ಎಷ್ಟು ಜನ ಅಡುಗೆ ಮನೆ ಮಾಡ್ಕೊಂಡು ಸೂರ್ಯಕಿರಣಗಳು ಬಿಡೋ ಥರ ಮಾಡ್ಕೊಂಡಿದ್ದಾರೆ. ಎಷ್ಟು ಜನಕ್ಕೆ ಸೂರ್ಯಕಿರಣಗಳು ಮನೆಗೆ ಬರುತ್ತೆ? ಯಾವುದೋ ಬಾಡಿಗೆ ಮನೆಗೆ ಹೋಗ್ತಾನೆ, ಇಲ್ಲಿ ವಾಸು ಸರಿ ಇದೆಯಾ ಅಂತಾನೆ. ಹಿಂಗೆ ಸಾಧ್ಯ ಇದೆಲ್ಲ. ಮನೆ ಒಂದು ಆಯತಾಕಾರ, ಚೌಕಾಕಾರ, ತ್ರಿಕೋಣಾಕಾರ ಇವೆಲ್ಲ ಮಾಡಿದ್ದಾರೆ. ವಿಜ್ಞಾನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಸ್ಟಿಕ್ಕನ್ ಆಗಬೇಡಿ ನೀವು. ಅದನ್ನು ಹೊರತಾಗಿಯೂ ನೀವು ಜೀವನ ಮಾಡಬಹುದು. ನಿಮ್ಮ ಮನಸ್ಸಿನ ವಾಸ್ತವಿಕತೆಯನ್ನು ಮೊದಲು ನೀವು ಸರಿ ಮಾಡಿಕೊಂಡು ಜೀವನವನ್ನು ಮಾಡುವಂಥದ್ದನ್ನು ನೀವು ಕಲಿಯಿರಿ. ವಾಸ್ತು ಕೇಳ್ಕೊಂಡು ಅಥವಾ ವಾಸ್ತು ನೋಡಿಕೊಂಡು ಇವೆಲ್ಲ ಮಾಡ್ತಾ ಇದ್ದೀರಲ್ಲ, ಇವೆಲ್ಲ ಸಂಪೂರ್ಣವಾಗಿ ತಪ್ಪು. ನಾನಂತೂ ಇದಕ್ಕೆ ತುಂಬ ವಿರೋಧಿಯಾಗಿದ್ದೇನೆ. ನೀವು ಯಾರಾದರೂ ಏನು ಹೇಳ್ತಾರೆ, ವಾಸ್ತುವಿನ ವಿಚಾರಗಳು ತಗೊಂಡು ಯಾರಾದರೂ ನಮ್ಮ ಹತ್ರ ಬಂದು ಮಾತಾಡೋ ಇದ್ರೆ ಖಂಡಿತವಾಗೂ ನಾನು ನಿಮ್ಗೆ ಆಹ್ವಾನ ಕೊಡ್ತೀನಿ, ಬಂದು ಮಾತಾಡಿ. ನಿಮ್ಗೆ ಯಾವ ದಿಕ್ಕು ಸರಿಯಲ್ಲ ಅಂತ ನಮಗೆ ತೋರಿಸಿ, ಖಂಡಿತವಾಗಿ ಆ ದಿಕ್ಕಿನ ಬಗ್ಗೆ ನಾವು ತುಂಬ ವಿಶ್ಲೇಷಣೆಯನ್ನು ಕೊಡ್ತೀವಿ. ಸೌಜನ್ಯವಾಗಿ ನಿಮಗೆ ಉತ್ತರ ಕೊಟ್ಟು ನಾವು ಕಳಿಸ್ತೀವಿ. ವೀಕ್ಷಕರಿಗೂ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ, ಆ ಮೌಢ್ಯತೆಗಳಿಂದ ಸ್ವಲ್ಪ ನಾವು ಆಚೆ ಬರೋಣ. ಅದು ಇಲ್ಲ, ವಾಸ್ತುವನ್ನು ಇಲ್ಲದೇ ಇರೋ ವಸ್ತುವಿಗೆ ನೀವು ಹೆಂಗೆ ಹುಡುಕ್ತೀರ? ಯಾರೋ ಒಬ್ಬ ಬರ್ತಾರೆ, ಈ ಮೂಲೆಯಲ್ಲಿ ಇಷ್ಟು ಉಪ್ಪಿಟ್ಬಿಡಿ, ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತಾರೆ. ನೋಡಿ, ಭೂಮಿಯಲ್ಲಿ, ನಮ್ಮ ಭೂಮಿಯ ಒಳಗಡೆ 72 ಭಾಗ ಸಮುದ್ರವೇ ಇದೆ. ಆ 72 ಭಾಗ ಸಮುದ್ರದಲ್ಲಿ ಇರುವಂಥ ಉಪ್ಪು ಎಷ್ಟಿದೆ, ಅಷ್ಟು ಉಪ್ಪು ಕಾಲ್ಭಾಗ ಭೂಮಿಯಲ್ಲಿ ಅಂದರೆ ಲ್ಯಾಂಡಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ತೆಗಿಲಿಕ್ಕೆ ಆಗ್ತಾ ಇರಲಿಲ್ವಾ? ನೆಗೆಟಿವ್ ಎನರ್ಜಿನೇ ಇರಬಾರ್ದಾಗಿತ್ತಲ್ವಾ? ಇದನ್ನೆಲ್ಲ ಹೇಳ್ಕೊಂಡು ಮೌಢ್ಯಗಳನ್ನ ಸೃಷ್ಟಿ ಮಾಡೋರು ತುಂಬ ಜನ ಇದ್ದಾರೆ. ಅಂಥವ್ರಿಗೆ ತುಂಬ ಜನ ಫಾಲೋವರ್ಸ್ ಎಲ್ಲ ಆಗ್ಬಿಡ್ತಾರೆ. ಇದಕ್ಕೆಲ್ಲ ಏನು ಹೇಳೋದು? ಪ್ರಜ್ಞಾವಂತರಾಗಿ ಜನ ಮರಳೋ, ಜಾತ್ರೆ ಮರಳೋ, ವಾಸ್ತುವಿಗೆ ಇವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಾವು ಪ್ರತಿ ಸಲ ಹೇಳ್ತೀನಿ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಹಣಕಾಸಿಗೂ ವಾಸ್ತುಗೂ ಸಂಬಂಧ ಇಲ್ಲ, ದೈವಕ್ಕೂ ಸಂಬಂಧ ಇಲ್ಲ, ಆರೋಗ್ಯ ಸಂಬಂಧ ಇಲ್ಲ, ಯಾವುದಕ್ಕೂ ವಾಸ್ತು ಅನ್ನೋದೇ ಸಂಬಂಧ ಇಲ್ಲ. ಅದೇ ನಿಮ್ಮ ಹೆಸರುಗಳ ನಿಮ್ಮ ಮುಗ್ಧತೆಯನ್ನು ಬಳಸ್ಕೊಂಡು ದುಡ್ಡು ಮಾಡುವಂಥವ್ರು ತುಂಬ ಜನ ಇದ್ದಾರೆ. ಅವರಿಂದ ಸ್ವಲ್ಪ ನೀವು ಹುಷಾರಾಗಿರಿ ಅಂತ ನಾನು ಹೇಳ್ತೇನೆ.